ಇತ್ತ ಮಲೆನಾಡು ಭಾಗದಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆ ತುಂಗಾ ಡ್ಯಾಂನಿಂದ 22,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನ ಹೊರಕ್ಕೆ ಬಿಡಲಾಗಿದೆ. ದಾವಣಗೆರೆ ಜಿಲ್ಲೆಯ ಜೀವನಾಡಿ ತುಂಗಭದ್ರಾ ನದಿ ತುಂಬಿ ಹರಿಯುತ್ತಿರುವ ನದಿ ಕಂಡು ಅನ್ನದಾತರು ನಿರಾಳರಾಗಿದ್ದಾರೆ. ದಾವಣಗೆರೆಯ ಹೊನ್ನಾಳಿ, ನ್ಯಾಮತಿ, ಹರಿಹರ ಹಾಗೂ ಹರಪನಹಳ್ಳಿ ಭಾಗದಲ್ಲಿ ಮೈ ತುಂಬಿ ಹರಿತಾ ಇದೆ ತುಂಗಭದ್ರಾ ನದಿ. ಕೃಷಿ ಚಟುವಟಿಕೆಗಳಿಗೆ ಕುಡಿಯುವ ನೀರಿಗಾಗಿ ಬಳಸುವಂತಹ ನದಿ ನೀರನ್ನು ಕೆರೆ ಕಟ್ಟೆಗಳಿಗೆ ತುಂಬಿಸಲು ಮತ್ತು ಕುಡಿಯುವ ನೀರಿನ ಯೋಜನೆಗಳಿಗೆ ಬಳಸುವುದಕ್ಕೆ ಜಿಲ್ಲಾಡಳಿತ ಸಿದ್ಧತೆಯನ್ನ ನಡೆಸ್ತಾ ಇದೆ. ದಾವಣಗೆರೆಯ 22 ಕೆರೆಗಳ ಭರ್ತಿಗೆ ಜಿಲ್ಲಾಡಳಿತ ಮುಂದಾಗಿದೆ. ನೋಡಿ, ಬೆಳಗಾವಿ ಅಷ್ಟೇ ಅಲ್ಲ, ಇತ್ತ ತುಂಗಭದ್ರಾ ಡ್ಯಾಂ ಕೂಡ ತುಂಬಿ ತುಳುಕ್ತಾ ಇದೆ. ಇತ್ತೀಚೆಗಷ್ಟೇ ಈ ತುಂಗಭದ್ರಾ ಡ್ಯಾಮ್ ಏನಿತ್ತು ಕಂಪ್ಲೀಟ್ ಆಗಿ ಬರಡಾಗ್ಬಿಟ್ಟಿತ್ತು, ಬತ್ತಿ ಹೋಗ್ಬಿಟ್ಟಿತ್ತು. ಆ ಸಂದರ್ಭದಲ್ಲಿ ಕ್ರಸ್ಟ್ ಗೇಟ್ಗಳನ್ನ ಕೂಡ ಅಳವಡಿಕೆ ಮಾಡಿದ್ರು. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಿದ ಹಾಗೆ ಆ ಕ್ರಸ್ಟ್ ಗೇಟ್ ಚಾಲನೆ ಕೂಡ ಕೊಡಲಾಯಿತು. ಈಗ ನೋಡಿದ್ರೆ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಈ ಮಲೆನಾಡು ಆಗಿರ್ಬೋದು, ಈ ಪಶ್ಚಿಮ ಘಟ್ಟದಲ್ಲಾಗಿರ್ಬೋದು. ಹೀಗಾಗಿ ಈ ಡ್ಯಾಮ್ಗಳೆಲ್ಲವೂ ಕೂಡ ತುಂಬಿ ತುಳುಕ್ತಾ ಇದೆ. ಒಂದು ಕಡೆ ನಯನ ಮನೋಹರವಾಗಿದೆ. ದಾವಣಗೆರೆ 22 ಕೆರೆಗಳ ಭರ್ತಿಗೆ ಈಗ ಜಿಲ್ಲಾಡಳಿತ ಮುಂದಾಗಿದೆ. ಯಾಕಂತಂದ್ರೆ ನೀರನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೇಕು, ರೈತರಿಗೆ ಅನುಕೂಲ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕಡೆ ಅನ್ನದಾತರ ಮುಖದಲ್ಲಿ ಮಂದಹಾಸ ಕೂಡ ಮೂಡಿದೆ. ಇಷ್ಟು ದಿನ ಮಳೆ ಬರ್ತಾ ಇಲ್ಲ ಅಂತ ಹೇಳಿ ಕಂಗಾಲಾಗಿದ್ದಂತಹ ರೈತರ ಮುಖದಲ್ಲಿ ಸಂತಸ ಮನೆ ಮಾಡಿದೆ. ಇನ್ನು ಮುಂದೆ ಬೆಳೆಗಳನ್ನ ಬೆಳ್ಕೊಳ್ಳೋದಕ್ಕೆ ನಾವು ನಿರಾಳರು ಅಂತ ಹೇಳಿ. ಈಗ ಬೆಳೆಯನ್ನ ಬೆಳೆಯೋದಕ್ಕೆ ನೀರು ಬೇಕಾಗುತ್ತೆ. ಹಿಂದೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದ್ರು, ತುಂಗಭದ್ರಾ ನದಿಯಲ್ಲಿ ನೀರಿಲ್ಲ, ನೀವು ಒಂದು ವೇಳೆ ಏನಾದರೂ ಬೆಳೆಯನ್ನ ಬೆಳಿಬೇಕು ಅಂತಂದ್ರೆ ಆ ಎಲ್ಲ ಯೋಚನೆ ಇಟ್ಕೊಳ್ಬೇಡಿ, ಕುಡಿಯೋದಕ್ಕೆ ನೀರಿಲ್ಲ, ಇನ್ನು ಬೆಳೆ ಬೆಳೆಯೋದಕ್ಕೆ ನಾವು ನೀರು ಬಿಟ್ಬಿಡ್ತೀವ ಅಂತ ಹೇಳಿ. ಸೊ ಅದ್ರ ಬೆನ್ನಲ್ಲೇ ಈ ರೀತಿಯಾಗಿ ಮಳೆ ಆಗ್ತಾ ಇರುವುದು ರೈತರಲ್ಲಿ ಈಗ ಒಂದು ರೀತಿಯಾದಂತಹ ಮಂದಹಾಸ ಮನೆ ಮಾಡಿದೆ. ತುಂಗಾ ಡ್ಯಾಮ್ನಿಂದ 22,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನ ಈಗ ಹೊರಗಡೆ ಬಿಡಲಾಗ್ತಾ ಇದೆ. ಯಾಕಂತಂದ್ರೆ ಈ ಭಾಗದಲ್ಲಿ ಶಿವಮೊಗ್ಗ, ದಾವಣಗೆರೆ, ಈಗ ಹೊಸಪೇಟೆ, ಏನು ವಿಜಯನಗರ ಏನಿದೆ ಆ ಭಾಗದ ಜನತೆ ಈ ಡ್ಯಾಮ್ ಅನ್ನ ನಂಬ್ಕೊಂಡು ಜೀವನ ಮಾಡ್ತಿದ್ದಾರೆ. ಯಾಕಂತಂದ್ರೆ ಸಾಕಷ್ಟು ಗ್ರಾಮಗಳು ಇದೇ ಡ್ಯಾಮ್ ಅನ್ನ ನಂಬ್ಕೊಂಡು ಜೀವನ ಮಾಡ್ತಿದ್ದಾರೆ. ಈಗ ಬೆಳೆಗಳನ್ನ ಬೆಳಿಬೇಕು ಅಂತಂದ್ರೆ ಈಗಾಗಲೇ ನೋಡಿ, ಆಲ್ಮೋಸ್ಟ್ ಈ ಕೆರೆಗಳಿಗಾಗಲಿ ನದಿಗಳಿಗಾಗಿ ನೀರನ್ನ ಹರಿಸಲಾಗಲಿ. ಇನ್ನು ಮುಂದೆ ರೈತರು ಆರಾಮ್ಸೆ ಬೆಳೆಗಳನ್ನ ಬೆಳ್ಕೊಳ್ಳಬಹುದು.